ಆರ್ತಿ ಹಾ ಜ್ಯೂಸ್ ರೆಡಿ. ಅಮ್ಮು ಇದನ್ನೆಲ್ಲ ಯಾಕೆ ತಂದೆ? ಇದನ್ನ ಯಾರು ಕುಡಿಯಲ್ಲ. ಇನ್ನು ಮುಂದೆ ನೀನು ಏನೇ ಮಾಡಬೇಕಾಗಿದ್ರು ನನ್ನನ್ನು ಕೇಳ್ಬಿಟ್ಟು ಮಾಡು. ಯಾಕಕ್ಕ ಹಿಂಗೆ ಹೇಳ್ತಿದ್ಯಾ? ಅಜ್ಜಿ ಮತ್ತೆ ಆದಿ ಅದಕ್ಕೇನೆ ಹೇಳಿತ್ತು ಜ್ಯೂಸ್ ಮಾಡ್ಕೊಂಡು ಬಾ ಅಂತ, ಅದಕ್ಕೆ ಮಾಡ್ಕೊಂಡು ಬಂದೆ. ನೀನು ಪ್ಲೀಸ್ ಕುತ್ಕೋ, ನೀನು ಕುತ್ಕೋ, ತಗೋ ನೀನು ಕುಡಿ. ತಗೋ. ಕೂತ್ಕೊಂಡ್ಬಿಟ್ರೆ ಕೆಲಸ ಮಾಡೋದು ಯಾರು? ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಇತ್ತೀಚೆಗಂತೂ ಈ ಮನೆಯಲ್ಲಿ ಯಾವ ಕೆಲಸನೂ ಸರಿಯಾಗಿ ಆಗ್ತಿಲ್ಲ. ಮುಂಚೆಲ್ಲ ಕಿಚನ್ ಎಷ್ಟು ನೀಟಾಗಿರೋದು ಗೊತ್ತಾ? ಆದರೆ ಈಗ ಒಂಚೂರು ನೀಟಾಗಿಲ್ಲ. ನಾನು ಅದನ್ನೆಲ್ಲ ಫಸ್ಟ್ ಹೋಗಿ ಕ್ಲೀನ್ ಮಾಡಬೇಕು. ನನಗೆ ತುಂಬ ಕೆಲಸ ಇದೆ. ಆರ್ತಿ, ಮನೆ ಕೆಲಸ ಮಾಡೋದು ಅಷ್ಟೋ ಸಂಭ್ರಮ ಅಲ್ಲಮ್ಮ. ಆರಾಮಾಗಿ ನಿಧಾನವಾಗಿ ಮಾಡ್ಕೊಂಡ್ರಾಯ್ತು. ನಮ್ಮ ಅಮ್ಮ ಇರೋವಾಗ ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಈಗ ಹೇಗಿದ್ರು ನಮ್ಮ ಅಮ್ಮ ಮನೆ ಹೋಮ್ ಮಿನಿಸ್ಟರ್ ಆಗಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡಿದ್ದಾಳೆ. ಈಗ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಎಲ್ರಿಗೂ ಚೂರು ಚೂರು ಕೆಲಸ ಹಂಚಿಬಿಟ್ಟಿದ್ದಾಳೆ. ಎಲ್ಲರೂ ಹಂಚಿಕೊಂಡು ಒಟ್ಟಿಗೆ ಕೆಲಸ ಮಾಡಿ ಧೂಳು ಎಬ್ಬಿಸ್ಬಿಡ್ಬೋದು. ಅಜ್ಜಿ, ನೀವು ಯಾವಾಗ ಈ ಥರ ಮಾಸ್ದೆಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ? ಯಾಕೆ ಅದ್ಯ, ನಾನು ನಿನಗೆ ಕ್ಲಾಸ್ ಥರ ಕಾಣಿಸ್ತಾ ಇಲ್ವಾ? ಹಾಗಲ್ಲ, ಇಷ್ಟು ವರ್ಷದಲ್ಲಿ ಈ ಥರ ಧೂಳು ಎಬ್ಬಿಸ್ಬಿಡ್ಬೋದು ಅನ್ನೋ ಡೈಲಾಗೆಲ್ಲ ಕೇಳಿರ್ಲಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಏನೇ ಆದ್ಯ ನೀನು? ಅಮ್ಮ ನಮ್ಮ ಮನೆಗೆ ಬಂದಮೇಲೆ ಇಂಥ ಮಾತೆಲ್ಲ ನನ್ನ ಬಾಯಲ್ಲಿ ಬರೋದು ಸಹಜ ಅಲ್ವೇನೆ? ಹಾಗಿದ್ರೆ ರೌಡಿ ಬೇಬಿ ರಿಪ್ಲೇಸ್ಡ್ ರೌಡಿ ಅಜ್ಜಿನಾ? ನಾನು ರೌಡಿ ಅಜ್ಜಿ ಅಲ್ಲ ಕಣೆ, ಒಳ್ಳೆ ಅಜ್ಜಿ. ಒಳ್ಳೆ ಅಜ್ಜಿ. ಇವತ್ತು ರೌಡಿ ಬೇಬಿ ಸೂಪರ್ ಆಗಿರೋ ಮನೆ ರೆಡಿ ಮಾಡ್ಕೊಂಡಿದ್ದಾಳೆ. ಅಡುಗೆ ಆಗೋದನ್ನ ನಾನು ವೇಟ್ ಮಾಡ್ತಾ ಇದ್ದೀನಿ. ಆಗ್ತಿದ್ದಂಗೆ ಬಾರ್ಸ್ ಆಗ್ತಾ ಇರೋದೇನೆ. ಅದಕ್ಕೆ ನೀವು ಬಡ್ದು ಬಾರ್ಸಾಕೋದಕ್ಕೆ ನನ್ನ ಕೈ ರುಚಿ ಎಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಅಡುಗೆನ ನಾನೇ ಮಾಡ್ತೀನಿ, ಅವಾಗ ಬಾರಿಸಿವ್ರಂತೆ. ಏ ಆರ್ತಿ, ನೀನು ಹೋಗ್ಬೇಡ, ಸುಮ್ಮನೆ ಕೂತ್ಕೊಳ್ಳಮ್ಮ. ಅಮ್ಮ ಎಲ್ಲ ಅಡುಗೆ ಮಾಡಾಗಿದೆ, ಇಂದು ಒಗ್ಗರಣೆ ಕೊಡೋದಷ್ಟೇ ಬಾಕಿ. ಅಜ್ಜಿ ಇನ್ನೂ ಏನೂ ಆಗಿಲ್ಲ, ಇರಿ. ಅಯ್ಯೋ ನೀನು ಕೂತ್ಕೋ ಆರ್ತಿ. ಯಾವಾಗಲೂ ಕೆಲಸ ಅಂತ ಇರ್ತೀಯ. ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು. ಈಗ ಅಮ್ಮ ಬಂದಿದ್ದಾಳೆ, ಅವಳೇ ಎಲ್ಲ ನೋಡ್ಕೊತಾಳೆ. ನೀನು ಸ್ವಲ್ಪ ರೆಸ್ಟ್ ಮಾಡು. ಹೌದು ಆರ್ತಿ, ಮುಂಚೆ ನಾವು ಕೆಲಸ ಮಾಡಿದ್ದೀವಿ. ಇವಾಗ ಅಮ್ಮು ಬಂದಾದ್ಮೇಲೆ ಸ್ವಲ್ಪ ಬದಲಾಗಿದೆ. ಇವಾಗ ಅವಳೆಲ್ಲ ನೋಡ್ಕೊಳ್ತಾಳೆ. ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಕಳಿಸಿ ಮನೆಗೆ. ಆಗೋಯ್ತು. ನಿಮ್ಮ ಟೈಮ್ ಮುಗಿತಿದ್ದಂಗೆ ನನ್ನ ಟೈಮ್ ಶುರು ಆಗುತ್ತೆ ಅಂತ ನಾನು ಹೇಳಿದ್ದೆ. ಸೊ ಇವಾಗ ನನ್ನ ಟೈಮ್. ನಾನು ಹೇಳಿದಾಗ ಕೇಳಬೇಕು. ಸರಿ, ನನಗೇನು ಮಾಡಬೇಕು? ನನಗೆ ಬಾಗ್ವರೆಗೂ ನಡ್ಕೊಂಡು ಹೋಗೋದಕ್ಕಾಗಲ್ಲ. ಸಾರ್ಥಕ್ ಸರ್, ಬಡ ಬಾಸು ಫುಲ್ಲು ಮನೆ ಕಡೆ ಫೀಲಿಂಗಲ್ಲಿದ್ದಾರೆ. ಅದು ಈ ಹುಡುಗಿರಂದ್ರೆ ಆಗದೆ ಇರೋರು ಲವ್ ಮಾಡಿ ಮದುವೆ ಆದರೆ ಹೀಗಿರಿಕಂತ. ಹುಡುಗಿರನ್ನ ನೋಡಿದ್ರೇನೆ ಗುರ್ರ ಅಂತ ಇದ್ದೀನಿ ನಮ್ಮ ಬಡ ಬಾಸು. ಈ ಥರ ನೋಡೋದಕ್ಕೆ ಒಂಥರ ಮಜಾ. ಹೌದಾ? ಮಜಾನ ಹೇಳ ವೇದಾಂತ್ಗೆ? ಸುಮ್ಮನೆ ಇರಿ ಸಾರ್ಥಕ್ ಸರ್, ಈ ಥರ ಸೀನೆಲ್ಲ ಅವಾಗ ನೋಡೋಕ್ಕೆ ಸಿಗಲ್ಲ. ಕಣ್ಣು ತುಂಬ ನೋಡ್ಬಿಟ್ಟು ಮಜಾ ಮಾಡೋಣ. ಅದು ಕರೆಕ್ಟ್.
ಏನಿದೆ ಕಾಂತ ವರ್ಕಿಂಗ್ ಅವರ್ಸಲ್ಲಿ ಹಲ್ಕಿರ್ಕೊಂಡೆಲ್ಲ ನಕ್ಕೊಂಡು ಅದು ಏನು ಇಲ್ಲ ಬಾಸ್, ನೀವು ನಗ್ತಾ ಇದ್ರಲ್ಲ ಅದಕ್ಕೆ ನಾವು. ನಾನೆಲ್ಲಿ ನಗ್ತಿದೆ? ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಸಾರ್ಥಕ್ ಹೇಳಿ, ನಾನು ನಗ್ತಿದ್ದ? ಇಲ್ಲ ವೇದಾಂತ್, ನನಗೂ ಹಾಗೆ ಅನ್ನಿಸ್ತು. ಆದರೆ ಈ ಕಾಂತನೇ ನೀವು ನಗ್ತಿದ್ರಿ ಅಂತ ಹೇಳಿದ್ದು. ಮೊದಲೇ ಬಾಸ್ ವಿರಹ ವೇದನೆಯಲ್ಲಿದ್ದಾರೆ. ಈ ಟೈಮಲ್ಲಿ ಕೋಪ ಬಂದರೆ ತುಂಬ ಉಗ್ರವಾಗಿರುತ್ತೆ. ಸುಮ್ಮನೆ ಹಾಕೊಟ್ಬಿಟ್ರಲ್ಲ ಸಾರ್ಥಕ್ ಸರ್. ಕಾಂತ, ಆ ಹೊಸ ಹ್ಯಾಂಡ್ ಕ್ರಾಫ್ಟ್ ಪ್ರಾಜೆಕ್ಟ್ ಏನಾಯ್ತು? ಆ ಪ್ರಾಜೆಕ್ಟ್ ಪ್ರೊಜೆಕ್ಟ್ ಮಾಡಿದ್ರ? ಅದು ಸಾರ್ಥಕ್ ಸರ್ ಕೈಲಿ ಆಲ್ರೆಡಿ ಫೈಲ್ ಕೊಟ್ಬಿಟ್ಟಿದ್ದೀನಿ. ಗುಡ್. ಸಾರ್ಥಕ್, ನೀವು ಸ್ಟಡಿ ಮಾಡಿದ್ರ? ಹೇಳಿ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ನೀವೇ ಬೇಡ ಅಂತ ಓದ್ಬರ ಹೇಳಿದ್ರಲ್ಲ, ಅದಕ್ಕೆ ನಾನೇ ನೋಡಕ್ ಹೋಗ್ಲಿಲ್ಲ. ಆಗ ಬೇಡ ಅಂತ ಹೇಳಿದೆ, ಇವಾಗ ಬೇಡ ಅಂತ ಹೇಳಿದ್ನ ಅಥವಾ ಮಾಡೋದೇ ಬೇಡ ಅಂತ ಹೇಳಿದ್ನ? ನನಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಅದು ಪ್ರೆಸೆಂಟೇಷನ್ ಈಗಲೇ ಬೇಕು. ಐ ನೀಡ್ ಇಟ್ ರೈಟ್ ನೌ, ಕ್ವಿಕ್. ಸರಿ ಸರಿ ವೇದಾಂತ್, ಆಯ್ತು. ನಾನು ಸುಮ್ಮನಿದ್ರೆ ನನ್ನ ಕೈ ಹೇಳಿದ್ದಾರೆ. ಈಗ ಮುಂದೆ ಸ್ವಲ್ಪ ಅನ್ನೋದು ನಾನು ಸ್ಟ್ರಿಕ್ಟ್ ಆಗಿರ್ಬೇಕು. ಈ ವಿಕ್ಕಿಯಾಗಿ ಈಗ ಕಾಲ್ ಮಾಡ್ತಿದ್ದಾನೆ. ಯಾರು ಕಾಲ್ ಅದು? ಅದು ವಿಕ್ಕಿ ಡಿಸೈಡ್ ಮಾಡಿರೋ ಕ್ಲೈಂಟು. ವಿಕ್ರಾಂತ್ ಡಿಸೈಡ್ ಮಾಡಿರೋದು? ರಿಲಿ? ಯಾವ ಕ್ಲೈಂಟ್ ಅದು? ಏನು ನಡೆಸ್ತಿದ್ದಾರೆ ಇಬ್ರು? ಒಂದು ನಿಮಿಷ ಅಣ್ಣ, ವಿಕ್ಕಿ ಹತ್ರ ಅಲ್ಲ, ಕ್ಲೈಂಟ್ ಹತ್ರ ಏನು ವಿಷಯ ಅಂತ ಕೇಳ್ಕೊಬರ್ತೀನಿ. ಈ ಧ್ರುವ ಸರ್ ಯಾವಾಗಲೂ ಫೋನಲ್ಲೇ ಇರ್ತಾರಲ್ಲ, ಯಾಕೆ? ನಿಮ್ಗೆ ಯಾಕಿರೋದಿಲ್ಲ, ಸುಮ್ಮನೆ ನಿಂತ್ಕೊಳ್ತೀನಿ. ಸಾರ್ಥಕ್, ಆ ಪ್ರಾಜೆಕ್ಟ್ ಇಮಿಡಿಯೇಟ್ ಆಗಿ ರೆಡಿ ಆಗಬೇಕು. ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್. ಪ್ರಾಜೆಕ್ಟಾ? ಸರಿ ಸರಿ ವೇದಾಂತ, ಆಯ್ತು. ಮೂರ್ತಿ ಅಣ್ಣ, ಅಣ್ಣನ ಬಟ್ಟೆನ ಹ್ಯಾಂಗರ್ಗೆ ಹಾಕ್ಬಿಡಿ. ಭಾವನ ಬಟ್ಟೆನ ನೀಟಾಗಿ ಐರನ್ ಮಾಡಿಬಿಡಿ. ಚೂರು ರಿಂಕಲ್ಸ್ ಇದ್ರೂ ಹಾಕೊಳ್ಳಲ್ಲ ಅವರು ಆಯ್ತಾ. ಹೋಗೊಂಚೂರು ಮಾಡಿಬಿಡಿ ಅದು. ಹಾಂ ಅಕ್ಕ, ಇದು ರಾಗಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಕ್ಕೆ ನಾಳೆ ಸೆಟ್ ಮಾಡಿಸ್ಬೇಕು. ಹೋಗಿ ಹೋಗಿ. ಏನಿದೆ? ಥ್ಯಾಂಕ್ ಯು ಅದಕ್ಕೆ. ಏನಮ್ಮ ಇವತ್ತು ಕೆಲ್ಸದವ್ರಿಗೆಲ್ಲ ಚೆನ್ನಾಗಿ ಬೆಂಡೆತ್ತಾ ಇದ್ದೆ, ಏನು ಸಮಾಚಾರ? ಹಾಗೇನಿಲ್ಲ ಅದಕ್ಕೆ, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಹೇಳ್ತಿದ್ದೆ ಅಷ್ಟೇ. ಅದಕ್ಕೆ ನಮ್ಮನೇಲಿ ಇಷ್ಟೊಂದು ಜನ ಕೆಲಸದವ್ರು ಇದ್ದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅವರೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡೋದಂತೂ ನಾನು ಯಾವತ್ತೂ ನೋಡೇ ಇರಲಿಲ್ಲ. ನೀನು ಇಷ್ಟು ದಿನ ನಮ್ಮ ಮನೇಲಿ ಇರಲಿಲ್ಲ ಅಲ್ವಾ, ಅದಕ್ಕೆ ಗೊತ್ತಿಲ್ಲ. ಇನ್ನು ಮುಂದೆ ಗೊತ್ತಾಗತ್ತೆ ಬಿಡು. ಯಾರಿಗಪ್ಪ ಕೊರಿಯರು? ಅಮೂಲ್ಯ ವೇದಾಂತಮ್ಮ. ಸರಿ ಕೊಡಪ್ಪ, ನಾನು ಕೊಡ್ತೀನಿ. ಅಮ್ಮೋ ಅಮ್ಮೋ, ನೀನು ಕೊರಿಯರ್ ಬಂದಿದ್ದಾರೆ. ನನ್ನ ಮೊಮ್ಮಗ ಇವತ್ತು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾನೆ ಅನ್ಸುತ್ತೆ. ಅದಕ್ಕೆ ಈ ಗೊಂಬೆ ನಿನ್ನನ್ನು ಹುಡ್ಕೊಂಡು ಮನೆಯವರೆಗೂ ಬಂದ್ಬಿಟ್ಟಿದೆ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಧ್ರುವ, ನಾನು ಅವಾಗಲೇ ಕಾಲ್ ಮಾಡಿದಾಗ ಏನಕ್ಕೆ ಕಟ್ ಮಾಡಿದೆ? ವಿಕ್ಕಿ, ನಾನು ಈ ಕಾಲ್ ಯಾವತ್ತು ಕಟ್ ಮಾಡಿದ್ದೇನೆ? ಒಂದು ವೇಳೆ ಕಟ್ ಮಾಡಿದ್ರು ಅದು ಅಣ್ಣ ಇದ್ದಾಗ ಮಾತ್ರ.
ಯಾಕಂದರೆ 108 ಕ್ವಶನ್ ಮಾಡ್ತಾನೆ ಯಾರು ಏನು ಎತ್ತ ಅಂತ, ಅದಕ್ಕೆ ಕಟ್ ಮಾಡಿದೆ. ಅದಿರಲಿ, ಹೋಗಿದ್ದ ಕೆಲಸ ಏನಾಯಿತು? ಇನ್ನೂ ಏನೂ ಆಗಿಲ್ಲ ಕಣ. ಯಾಕೋ ಏನು ಕ್ಲೂ ಸಿಕ್ಲಿಲ್ವಾ? ಅದ್ಯಾರೊಬ್ಬ ವಿಚಿತ್ರ ವ್ಯಕ್ತಿ ಸಿಕ್ಕಿದ್ದ ಅಂತ ಹೇಳಿದ್ಯಲ್ಲ, ಅವನಿಗೆ ಮತ್ತೆ ಸಿಕ್ಕಿಲ್ವಾ? ಇಲ್ಲ ಧ್ರುವ, ಸಿಕ್ಕಿಲ್ಲ. ಇಲ್ಲಿ ಯಾರಿಗೂ ಅವನು ಗೊತ್ತೇ ಇಲ್ವಂತೆ. ಎಲ್ಲಿ ಹುಡ್ಕೋದು ಅಂತಾನೆ ತಲೆ ಕೆಟ್ಟೋಗಿದೆ. ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ, ಬರದೆ ಬಾರಿಸದಿರೋ ತಂಬೂರಿ. ಧ್ರುವ, ನಾನು ಕಾಲ್ ಮಾಡ್ತೀನಿ ಇರು. ಐ ಥಿಂಕ್ ಐ ಗಾಟ್ ಹಿಮ್. ವಿಕಿ ವಿಕಿ ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತೆಗಿ ನಿನ್ನ ತಂಬೂರಿ ಹಲೋ ಸರ್, ಸ್ವರ. ಎಕ್ಸ್ಕ್ಯೂಸ್ ಮೀ. ಸರ್ ನಮಸ್ಕಾರ. ನಿಮ್ಮನ್ನ ಎಷ್ಟೊಂದು ಕಡೆ ಹುಡುಕ್ತೆ, ನೀವು ಸಿಗಲಿಲ್ಲ. ಹುಡುಕ್ತಾರೆ, ಇಲ್ಲಿ ಎಲ್ಲರೂ ಹುಡುಕ್ತಾನೆ ಇರ್ತಾರೆ. ಹುಡ್ದಾಗ್ಲಿಂದ ಸಾಯೋ ತನಕ ಹುಡುಕ್ತಾನೆ ಇರ್ತಾರೆ. ಅವನು ಯಾರಿಗೂ ಸಿಗಲ್ಲ, ಅಷ್ಟು ಸುಲಭವಾಗಿ ಅವನು ಸಿಗಲ್ಲ. ಹೌದು, ನೀವೆಲ್ಲಿರೋದು? ನಿಮ್ಮ ಮನೆ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ಮನೆ ಕಟ್ಟಬಾರ್ದು, ಭೂಮಿ ಎಷ್ಟು ದೊಡ್ಡದಾಗಿದೆ, ಮನೆ ಯಾಕೆ ಹುಡುಕ್ತೀಯ? ನಿಮ್ಮ ಹೆಸರೇನು? ವಸಿಷ್ಠ ಫ್ಯಾಮಿಲಿ ಬಗ್ಗೆ ಏನು ಗೊತ್ತಿದೆ? ಏನಾದರೂ ಗೊತ್ತಿದ್ರೆ ಹೇಳ್ತೀರಾ? ನಗೋದಲ್ಲೇನೋ ಬೇಕಾಗಿಲ್ಲ. ಯಾರ ಬಂಡವಾಳ ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ವಿಕ್ರಾಂತ್ ಫೋನಲ್ಲಿ ಕೂಡ ಆರ್ತಿ ಫೋಟೋ ಸ್ಕ್ರೀನ್ಸ್ಗೆ ಬರಾಗಿದೆ, ಹೋಗಿ ಚೆಕ್ ಮಾಡಿ ಬೇಕಂತ. ಅಂಡ್ ಕಾರಲ್ಲಿ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಹುಡುಗಿರ್ ಫೋಟೋನ ಕದ್ದು ಕದ್ದು ನೋಡೋರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಪಾರಿವಾಳನ ಈಗಲಂತ ನಂಬು ಅಂದರೆ ನಾನು ಕಾಣ್ತಾ ಇಲ್ಲ. ಸಾರ್ಥಕ್, ನನಗೂ ನಿಮ್ಮ ಥರ ಮದುವೆ ಆಗಿದೆ. ನನ್ನ ಹೆಂಡತಿ ಫೋಟೋನ ನಾನು ಸ್ಕ್ರೀನ್ ಸೇವರಾಗಿ ಕೂಡ ಇಟ್ಕೋಬೋದು, ಬೇಕಾದಾಗ ನೋಡ್ಬೋದು. ಅದಕ್ಕೆ ಯಾವ ಪರ್ಮಿಷನ್ ಕೂಡ ಬೇಕಿಲ್ಲ. ಆ್ಯಂಡ್ ಮೋರಬಲ್, ಅದನ್ನ ಭಯಪಡೋ ಅವಶ್ಯಕತೆ ಕೂಡ ಇಲ್ಲ. ಎಲ್ರ ಮನೆ ಮುದ್ದೆನೋ ರೌಂಡಾಗಿ ಇರೋದು. ತುಂಬಾನೇ ಅವಶ್ಯಕತೆ ಇಲ್ಲ. ಕಂಬೈನ್ ಮಾಡೋದು ಚೆನ್ನಾಗಿ ಗೊತ್ತು ನನಗೆ. ಮಾತಾಡೋದಕ್ಕೆ ಶುರು ಮಾಡಿದ್ರೆ ಪ್ರೆಸೆಂಟೇಷನ್ ಸ್ಟಾಪ್ ಆಗಿಬಿಡುತ್ತೆ. ಹೇಳ ಹೇಳಿ ಬಾಸ್, ಕೇಳೋದು ತುಂಬಾ ಮಜವಾಗಿರುತ್ತೆ. ಅದೆಲ್ಲ ಏನು ಬೇಡ ವೇದಾಂತ್, ಪ್ರೆಸೆಂಟೇಷನ್ ಇಂಪಾರ್ಟೆಂಟ್. ನೀವು ಕಂಟಿನ್ಯೂ ಮಾಡಿ. ಲೆಟ್ಸ್ ಗೆಟ್ ಬ್ಯಾಕ್. Okay, you guys carry on. I'll be back in a minute. ಸಾರ್ಥಕ್ ಸರ್, ಮದುವೆ ಆದಮೇಲೆ ಎಲ್ಲ ಗಂಡು ಮಕ್ಕಳು ಸೈಲೆಂಟ್ ಆಗ್ತಾರೆ ಅಂತ ಕೇಳಿದ್ದೆ. ಆದರೆ ನಮ್ಮ ಬಾಸ್ ಮಾತ್ರ ಯಾಕೆ ಹೆವಿ ವೈಲೆಂಟ್ ಆಗಿಬಿಟ್ಟಿದ್ದಾರೆ? ಶಾಸ್ತ್ರಿಗಳು ಏನಾದರೂ ಮಂತ್ರನ ಹೆಚ್ಚು ಕಮ್ಮಿ ಹೇಳ್ಬಿಟ್ರಾ? ಅದರಿಂದ ಏನಾದರೂ ಎಫೆಕ್ಟ್ ಆಗಿಬಿಟ್ಟಿದ್ಯಾ? ಇದು ಶಾಸ್ತ್ರಿಗಳ ಎಫೆಕ್ಟ್ ಅಲ್ಲ ರೀ, ಅಮೂಲ್ಯ ಎಫೆಕ್ಟ್. ಅಮೂಲ್ಯ ಮೇಡಮ್ ಯಾವಾಗ ಶಾಸ್ತ್ರಿಗಳು ಸೀಟಲ್ಲಿ ಕೂತ್ಕೊಂಡು ಮಂತ್ರ ಹೇಳಕ್ ಹೋಗಿದ್ರು? ಯಾವ ಎಫೆಕ್ಟ್ ಅರ್ಥನೇ ಆಗ್ತಾ ಇಲ್ವಲ್ಲ? ಹಂಗಲ್ಲ ರೀ ನಾನು ಹೇಳಿದ್ದು. ಅದೇನಂದ್ರೆ ಇವ್ರ ಆಫೀಸ್ ಬರುವಾಗ ಒಂದು ಮುದ್ದು ಕೊಡು ಅಂತ ಅಮ್ಮು ಹಿಂದೆ ಹೋಗಿರ್ತಾರೆ. ಅವಳು ಏನು ಕೊಡದೆ ಊರು ಕಳ್ಸಿರ್ತಾಳೆ. ಅಂದ್ರೆ ಇದು ಒಂದು ಮುತ್ತಿನ ಕತೆ. ನೀವು ಹಾಗೆ ಇದ್ರಾ? ಕಂಡೋರ್ ಸಂಸಾರದ ವಿಚಾರ ನಿಮ್ಗೆ ಯಾಕೆ? ಸೈಲೆಂಟಾಗಿ ಪ್ರೆಸೆಂಟೇಷನ್ ಕೇಳಿ. ಆಯ್ತು, ನೀವು ಹೇಳಿ. ಬೇಕಿದ್ರೆ ನಿಮಗೆ ದುಡ್ಡು ಕೊಡ್ತೀನಿ. ಇದು ತಗೊಂಡು ನಾನೇನ ಮಾಡಲಿ? ನೀನು ಇನ್ನೂ ಚಿಕ್ಕ ಹುಡುಗನಾಗ ಕಾಣ್ತಾ ಇದೀಯಾ. ಜೋಬಲ್ಲಿ ಕಾಗ್ದ ಚೂರು ಇಟ್ಕೊಂಡು ಓಡಾಡ್ತಿದ್ಯಾ. ಸರಿ,
ನಿಮ್ಗೆ ಏನು ಬೇಕು ಹೇಳಿ, ನೀನು ಕೊಡ್ತೀಯ? ಖಂಡಿತ ಕೊಡ್ತೀನಿ. ನೀನು ಯಾರೋ ಕೊಡೋಕ್ಕೆ ಕೊಟ್ಟರೆ ಆ ದೇವ್ರು ಕೊಡಬೇಕು. ನಾನು ಅವನ್ನ ಹುಡ್ಕೊಂಡು ಹೊಟ್ಟಿದ್ದೇನೆ, ಇನ್ನೂ ಸಿಕ್ಕಿಲ್ಲ. ಸರಿ ಬಿಡಿ, ನಿಮಗೆ ಬೇಡ ಅಂದರೆ ಬೇಡ. ಇಲ್ಲಿ ಯಾಕೆ ಹೋಗ್ತಿದ್ದೀರಾ? ಬನ್ನಿ, ಮನೇಲಿ ಕೂತ್ಕೊಂಡು ಮಾತಾಡೋಣ. ಯಾವ ಮನೆ? ಇಲ್ಲಿ ಪಕ್ಕದ ರೋಡಲ್ಲಿ ಇದೆಯಲ್ಲ, ವಸಿಷ್ಠ ಮ್ಯಾನ್ಷನ್. ಆ ಮನೆನಾ? ಅದು ಮನೆ ಅಲ್ಲ, ಅದು ಸ್ಮಶಾನ. ನಾನು ಅಲ್ಲಿಗೆ ಬರಲ್ಲ, ಅಲ್ಲಿಗೆ ಬಂದವರೆಲ್ಲ ಸತ್ತೋಗ್ತಾರೆ. ಏನು ಹೇಳ್ತಿದ್ದೀರಾ? ಆ ಥರ ಎಲ್ಲ ಏನೂ ಇಲ್ಲ. ನೀನು ಹುಚ್ಚ, ನಿನಗೇನು ಗೊತ್ತು ಆ ಮನೆ ಬಗ್ಗೆ? ಆ ಮನೆ ಮೇಲೆ ಒಂದು ಹೆಣ್ಣಿನ ಶಾಪ ಇದೆ, ಶಾಪ. ಆ ಹೆಣ್ಣಿಗೆ ಕಣ್ಣೀರು ಹಾಕ್ತಾರಲ್ಲ, ನಾಶ ಆಗ್ತಾರೆ, ಸರ್ವನಾಶ ಆಗ್ತಾರೆ. ಅದನ್ನು ನೀನು ನೋಡ್ತೀಯ, ನೀನು ನೋಡ್ತೀಯ. ಸರ್, ಹಲೋ ಹಲೋ, ಕರೆಕ್ಟಾಗಿ ಹೇಳಿ, ನಿಂತ್ಕೊಳ್ಳಿ. ದೂರ ದೂರ ನಿಂತಾವ್. ಓಕೆ ಓಕೆ. ಚುರ್ಲೋಕ. ಯಾರಿಗೆ ಯಾರುಂಟು? ಒಳ್ಳೆ ಹುಚ್ಚಿನ ಸವಾಸ ಆಯ್ತು ಗುರು. ಅದೇನು ಹೇಳಿದ್ನು? ಅವನು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ, ನಾನು ಹೇಳಿದ್ದು ಅವನಿಗೆ ಅರ್ಥ ಆಗಲಿಲ್ಲ. ನೇರ ಮೇಲಣ್ಣಗುಳ್ಳೆ ನಿಜವಲ್ಲ ಹರಿಯೇ. ಏನಾದರೂ ಮಾಡಿ ಬಾಯಿ ಬಿಡಿಸೋಣ ಅಂದರೆ ಓಡಿಯೋಕ್ಕೆ ಬರ್ತಾರೆ. ದೇವರೇ ಕಾಪಾಡಬೇಕು. ಯಾರಿಗೆ ಯಾರೋ ರೋಬೋಟ್. ಅಮೂಲ್ಯ, ಕೊರಿಯರ್ ಬಂದಿದೆ ನೋಡು. ಹಾಂ ಬಂದೆ. ಹಲೋ. ಹಾಯ್ ಬಜಾರಿ, ನಾನು ಕಳಿಸಿರೋ ಗಿಫ್ಟ್ ಬಂತ? ಬಂತು. ಹೇಗೆ ಅನ್ನಿಸ್ತು? ಗಂಡ ಇವತ್ತು ಪ್ರೀತಿ ಮಳೆನ ಧಾರಾಕಾರವಾಗಿ ನನ್ನ ಮೇಲೆ ಸುರಿಸ್ತಿದ್ದಾನೆ ಅನಿಸ್ತು. ತುಂಬ ಇಷ್ಟ ಆಯಿತು ವೇದಾಂತ್. ಇವತ್ತಷ್ಟೇ ಅಲ್ಲ ಬಜಾರಿ, ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಮೇಲೆ ಇಷ್ಟೇ ಪ್ರೀತಿನ ಸುರಿಸ್ತಾನೆ ಇರ್ತೀನಿ. ಬರೀ ಸುರಿಸಿದ್ರೋಕೆ, ಆದರೆ ಧಾರಾಕಾರವಾಗಿ ಸುರಿಸ್ಬೇಡ, ನೆಗಡಿ ಆಗಿಬಿಡುತ್ತೆ.